ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಸದಾ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ, ಅಧ್ಯಾಯ 12, ವಾಕ್ಯಗಳು 46ರಿಂದ 50. ಯೇಸು ಸ್ವಾಮಿ ತಮ್ಮ ಸುತ್ತುವರೆದಿದ್ದ ಜನರಿಗೆ ಇನ್ನೂ ಬೋಧನೆ ಮಾಡುತ್ತಿದ್ದಾಗ ಆಗ ಅವರ ತಾಯಿ ಮತ್ತು ಸಹೋದರರು ಬಂದು ಅವರೊಡನೆ ಮಾತನಾಡ ಬಯಸಿ ಹೊರಗೆ ನಿಂತಿದ್ದರು. ನಿಮ್ಮ ತಾಯಿ ಮತ್ತು ಸಹೋದರರು ಹೊರಗೆ ನಿಂತಿದ್ದಾರೆ, ನಿಮ್ಮೊಡನೆ ಮಾತನಾಡಬೇಕೆಂದಿದ್ದಾರೆ ಎಂದು ಒಬ್ಬನು ತಿಳಿಸಿದನು. ಅದಕ್ಕೆ ಯೇಸು, ನನ್ನ ತಾಯಿ ಯಾರು, ನನ್ನ ಸಹೋದರರು ಯಾರು ಎನ್ನುತ್ತಾ ತಮ್ಮ ಶಿಷ್ಯರ ಕಡೆ ಕೈ ತೋರಿಸಿ, ಇಗೋ ನೋಡು ನನ್ನ ತಾಯಿ, ನನ್ನ ಸಹೋದರರು. ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನಗೆ ಸಹೋದರ, ಸಹೋದರಿ ಮತ್ತು ತಾಯಿ ಎಂದರು. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಇಂದು ಧರ್ಮಸಭೆ ಪರಿಶುದ್ಧ ಕನ್ಯಾ ಮರಿಯಮ್ಮನವರನ್ನು ದೇವಾಲಯದಲ್ಲಿ ಸಮರ್ಪಿಸುವುದು ಸ್ಮರಣೆಯನ್ನು ಮಾಡುತ್ತದೆ. ದ ಪ್ರೆಸೆಂಟೇಷನ್ ಆಫ್ ಅವರ್ ಲೇಡಿ. ಅಂದರೆ ಮಾತೆ ಮರಿಯಮ್ಮನವರನ್ನು 3ನೇ ವಯಸ್ಸಿನಲ್ಲಿ ಅವರ ತಂದೆ ತಾಯಿ ಜೆರೂಸಲೇಮಿನ ಮಹಾದೇವಾಲಯಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಸಮರ್ಪಿಸಿದರು ಎಂಬ ನಂಬಿಕೆ ಅನಾದಿಯಿಂದಲೂ ಕ್ರೈಸ್ತರಲ್ಲಿ ಇದೆ. ಹಾಗೆ ಈ ಒಂದು ಹಬ್ಬವನ್ನು ಅನೇಕ ಕ್ರೈಸ್ತರು ಮಾಡುತ್ತಾ ಬಂದರು. ಇದಕ್ಕೆ ಬೈಬಲ್ನಲ್ಲಿ ಯಾವುದೇ ರೀತಿಯ ಪುರಾವೆಗಳು ಇಲ್ಲದಿದ್ದರೂ ಇದು ಸಾಂಪ್ರದಾಯಿಕವಾಗಿ ನಂಬಿ ಬಂದ ಒಂದು ವಿಶ್ವಾಸವಾಗಿದೆ. ಇಲ್ಲಿ ಪರಿಶುದ್ಧ ಕನ್ಯಾ ಮರಿಯಮ್ಮನವರನ್ನು ದೇವಾಲಯದಲ್ಲಿ ಸಮರ್ಪಿಸಿದರು. ಸಮರ್ಪಣೆಯ ಹಬ್ಬ ಇದಾಗಿದೆ. ಯಾಕೆಂದರೆ ಒಂದು ಸಮರ್ಪಣೆ ದೇವರಿಗೆ ಮಾಡುವುದು. ಅನೇಕ ಬಾರಿ ನಾವು ಕಾಣಿಕೆಗಳನ್ನು, ದುಡ್ಡನ್ನು ಅಥವಾ ಯಾವುದೇ ರೀತಿಯ ಧನ ಸಹಾಯವನ್ನು ಸಮರ್ಪಣೆ ಮಾಡ್ತೇವೆ. ಆದರೆ ಜೀವನವನ್ನೇ ಸಮರ್ಪಣೆ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ. ಕನ್ಯಾ ಮರಿಯಮ್ಮನವರನ್ನು ಅವರ ತಂದೆ ತಾಯಿಗಳು ದೇವರಿಗೆ ಸಮರ್ಪಿಸಿದರು ಮತ್ತು ಕೃತಜ್ಞತೆಯನ್ನು ಸಲ್ಲಿಸಿದರು. ಅಲ್ಲಿಗೆ ಅವರ ಸಮರ್ಪಣೆ ನಿಂತು ಹೋಗಲಿಲ್ಲ. ಅವರನ್ನು ಅವರ ತಾಯಿಯ ಉದರದಲ್ಲಿಯೇ ದೇವರು ಆರಿಸಿದ್ದರು ಮತ್ತು ದೇವರಿಗಾಗಿ ಅವರನ್ನು ಮೀಸಲಾಗಿ ಇರಿಸಲಿದ್ದರು. ಮತ್ತು ಅವರ ಇಡೀ ಜೀವನ ಒಂದು ಸಮರ್ಪಣೆಯ ಜೀವನವಾಗಿತ್ತು. ಅಂದರೆ ತಾನು ದೇವರಿಗೆ ಒಬ್ಬರಿಗೇ ಮೀಸಲು, ದೇವರ ಚಿತ್ತವೇ ನನ್ನ ವಿಧೇಯತೆ ಎಂದು ಮನಗಂಡು ನಿರಂತರವಾಗಿ ದೇವರ ಚಿತ್ತಕ್ಕೆ ತಲೆಬಾಗುತ್ತಾ ಬಂದರು. ಅದಕ್ಕಾಗಿ ಸಂತ ಅಗುಸ್ತಿನ ಅವರು ಹೇಳುತ್ತಾರೆ, ಮಾತೆ ಮರಿಯಮ್ಮನವರು ತಮ್ಮ ಉದರದಲ್ಲಿ ಯೇಸುವನ್ನು ತನ್ನ ಉದರದಲ್ಲಿ ಯೇಸುವಿಗೆ ಜಾಗವನ್ನು ನೀಡುವ ಮೊದಲು ತಮ್ಮ ಹೃದಯದಲ್ಲಿ ಯೇಸುವಿಗೆ ಜಾಗವನ್ನು ನೀಡಿದರು ಅಂತ. ಮೇರಿ ಕನ್ಸೀವ್ಡ್ ಫಸ್ಟ್ ಇನ್ ಅವರ್ ಹಾರ್ಟ್ ದೆನ್ ಅವರ್ ವೂಮ್ ಅಂತ. ಅಂದರೆ ದೇವರು ಮನುಷ್ಯರಾಗಲು ಮಾತೆ ಮರಿಯಮ್ಮನವರನ್ನು ಬಳಸಿದರು. ಅವರ ಉದರದಲ್ಲಿ ದಿವ್ಯವಾಣಿ ಮನುಷ್ಯರಾದರು. ಆದರೆ ಅವರ ಉದರದಲ್ಲಿ ಜನಿಸುವ ಮೊದಲೇ ಮಾತೆ ಮರಿಯಮ್ಮ ಯೇಸುವನ್ನು ತನ್ನ ಹೃದಯದಲ್ಲಿ ಸ್ವೀಕರಿಸಿದರು. ಅಂದರೆ ಇಡೀ ತನ್ನ ದೇಹ, ಮನಸ್ಸು, ಚಿತ್ತ, ಕಾಯ ಎಲ್ಲವನ್ನೂ ದೇವರಿಗೆ ಸಮರ್ಪಿಸಿದ್ದರು. ಅದಕ್ಕಾಗಿ ಈ ಸಮರ್ಪಣೆಯ ಹಬ್ಬವನ್ನು ನಾವು ಇವತ್ತು ಕೊಂಡಾಡುತ್ತೇವೆ. ಪ್ರತಿ ವ್ಯಕ್ತಿ ದೇವರ ಚಿತ್ತವನ್ನು ಮಾಡಲು ಸಮರ್ಪಣೆ ಮಾಡಬೇಕು. ನಮ್ಮ ಚಿತ್ತವನ್ನು ಮಾಡಲು, ನಮಗಾಗಿ ನಾವು ಕೆಲಸ ಮಾಡಲು, ನಮ್ಮ ಕುಟುಂಬಕ್ಕಾಗಿ ಕೆಲಸ ಮಾಡಲು ಅಥವಾ ನಮ್ಮ ಸ್ವಹಿತಕ್ಕಾಗಿ ಕೆಲಸ ಮಾಡಲು
ನಾವು ಯಾವಾಗಲೂ ನಮ್ಮನ್ನು ಅರ್ಪಿಸುತ್ತೇವೆ. ಆದರೆ ಇತರರಿಗಾಗಿ, ದೇವರಿಗಾಗಿ ಕಿಂಚಿತ್ತನ್ನು ನೀಡುವುದು ಬಹಳ ಕಷ್ಟಕರ. ಅದಕ್ಕೆ ನಿಜವಾದ ತ್ಯಾಗ, ಸಮರ್ಪಣೆ ಅಗತ್ಯವಿದೆ. ಮಾತೆ ಮರಿಯಮ್ಮನವರು ತನ್ನನ್ನೇ ದೇವರಿಗಾಗಿ ಸಮರ್ಪಿಸಿದರು, ಅರ್ಪಿಸಿದರು. ತಾನೇ ಒಂದು ಹೂವಾಗಿ ಅರಳಿ ಅದರ ಸಂಪೂರ್ಣ ಆಕರ್ಷಣೆ, ಸುಗಂಧ ಎಲ್ಲವನ್ನೂ ದೇವರಿಗೆ ನೀಡಿದರು. ಅದಕ್ಕಾಗಿ ಇವತ್ತಿನ ಶುಭ ಸಂದೇಶದಲ್ಲಿ ಮಾತೆ ಮರಿಯಮ್ಮನವರು ಯೇಸುವನ್ನು ಭೇಟಿಯಾಗಲು ಬಂದಾಗ ಯೇಸು ಹೇಳುತ್ತಾರೆ, ಯಾರು ನನ್ನ ಸಹೋದರರು, ಯಾರು ನನ್ನ ತಾಯಿ, ಸ್ವರ್ಗದಲ್ಲಿ ನನ್ನ ತಂದೆಯ ಚಿತ್ತವನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನ್ನ ಸಹೋದರ, ಸಹೋದರಿ ಮತ್ತು ತಾಯಿಯಾಗಿದ್ದಾರೆ ಎಂಬುದಾಗಿ. ಈ ಮಾತು ಕೆಲವೊಮ್ಮೆ ಕಠಿಣವಾಗಿ ನಮಗೆ ಅನಿಸಿದರೂ, ತನ್ನ ತಾಯಿ ಯೇಸುವಿಗೆ ಭೇಟಿಯಾಗಲು ಬಂದಾಗ ಈ ತಾಯಿಯನ್ನು ಉದ್ದೇಶಿಸಿ ಹೀಗೆ ಯೇಸು ಮಾತನಾಡುವುದೋ ಅಂತ ಭಾವಿಸಿದರು, ಈ ಮಾತು ಸಂಪೂರ್ಣವಾಗಿ ಸೇರುತ್ತದೆ ಮಾತೆ ಮರಿಯಮ್ಮನವರ ಜೀವನಕ್ಕಾಗಿ. ದೇವರ ಚಿತ್ತವನ್ನು ಮಾಡಿದ್ದ ಒಂದು ವ್ಯಕ್ತಿ ಇದ್ದರೆ ಅದು ಯೇಸುವಿನ ತಾಯಿ ಮರಿಯಮ್ಮನವರು. ಅದಕ್ಕಾಗಿ ಯಾರು ನನ್ನ ತಂದೆಯ ಚಿತ್ತವನ್ನು ಮಾಡುತ್ತಾರೆ ಅವರೇ ನನ್ನ ತಾಯಿ. ಅಂದರೆ ಮಾತೆ ಮರಿಯಮ್ಮನವರು ದೇವರ ಚಿತ್ತವನ್ನು ಮಾಡಲೇ ತಮ್ಮ ಜೀವನವನ್ನು ಸಮರ್ಪಿಸಿದರು. ಅದಕ್ಕಾಗಿ ಈ ಸಮರ್ಪಣೆಯ ದಿನ ವಿಶೇಷ ದಿನವಾಗಿದೆ. ನಮ್ಮ ಜೀವನದಲ್ಲಿಯೂ ನಾನು ನನ್ನ ಜೀವನವನ್ನು ಯಾತಕ್ಕಾಗಿ ಸಮರ್ಪಿಸಿದ್ದೇನೆ? ನನ್ನ ಹಿತಕ್ಕಾಗಿಯೋ, ದೇವರ ಸಾಮ್ರಾಜ್ಯಕ್ಕಾಗಿಯೋ, ಬೇರೆಯವರ ಹಿತಕ್ಕಾಗಿಯೋ, ಕಿಂಚಿತ್ತಾದರೂ ನನ್ನಲ್ಲಿ ಸಮರ್ಪಣೆ ಜೀವನವಿದೆಯೋ ಎಂಬುದಾಗಿ ನಾವೇ ನಮ್ಮನ್ನು ಪ್ರಶ್ನಿಸೋಣ ಮತ್ತು ಮೌಲ್ಯಮಾಪನ ಮಾಡಿಕೊಳ್ಳೋಣ. ಪ್ರಿಯರೇ, ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ, ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ. ಇಂದಿನ ಈ ಧ್ಯಾನ ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ವಿಜಯ್ ಡಿಕಾಸ್ಟಾ. ವಂದನೆಗಳು. ಆಮೇನ್. ಪವಿತ್ರ ಬಾಲ ಯೇಸುವಿಗೆ ನವೇನ ಪ್ರಾರ್ಥನಾ ವಿಧಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಮಕ್ಕಳನ್ನು ತಡೆಯದಿರಿ, ಅವು ನನ್ನೆಡೆಗೆ ಬರಲಿ. ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ. ಯಾವ ಮಾನವನು ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ. ಪವಿತ್ರ ಬೈಬಲ್ನಲ್ಲಿನ ಯೇಸು ಪ್ರಭುವಿನ ವಾಕ್ಯಗಳು ಇವು. ಬಾಲ ಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ, ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು. ಸ್ವ ಅರ್ಪಣೆ. ಪ್ರಿಯ ಬಾಲ ಯೇಸುವೆ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ. ನಿಮ್ಮನ್ನು ಸ್ತುತಿಸುತ್ತೇನೆ. ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ. ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ. ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ. ಪ್ರಿಯ ಯೇಸುವೆ, ದೀನತೆಯೆಂಬ ನಿಮ್ಮ ದ್ರವ್ಯವನ್ನು, ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ. ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ. ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ. ಆಮೆನ್. ಪ್ರಾರಂಭದ ಪ್ರಾರ್ಥನೆ. ಯೇಸುವೆ, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ. ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ, ಹುಡುಕುತ್ತಾ, ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ. ಯೇಸುವೆ, ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೇ. ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ. ಯೇಸುವೆ,
ಭೂಮಿ ಆಕಾಶವು ಅಳಿದು ಹೋಗುವುದು, ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೇ, ನಿಮ್ಮ ಮಾತೆ ಮರಿಯಮ್ಮನವರ ಬಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ. ಪ್ರಾರ್ಥಿಸೋಣ. ಓ ಪವಿತ್ರ ಬಾಲ ಯೇಸುವೆ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ನಮೋ ಮರಿಯ, ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವೂ ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೇನ್. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಬಾಲ ಯೇಸುವಿನಲ್ಲಿ ಪ್ರಾರ್ಥಿಸೋಣ. ಓ ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೇನ್. ಕೃತಜ್ಞತಾ ಪ್ರಾರ್ಥನೆ. ದಯಾಭರಿತ ಬಾಲ ಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು, ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ರನ್ಮನಗಳಲ್ಲಿ, ಸರ್ವಧರ್ಮೀಯರಲ್ಲಿ, ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆಪಡಿಸಲಿ. ಆಮೇನ್.